ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿರೋ ಅಂದ್ಕೊಳ್ತೀನಿ. ನಾವು ಚೆನ್ನಾಗಿದ್ದೀವಿ ಗೈಸ್. ನಾವು ಇವತ್ತು ನಮ್ಮ ಮಂಗಳೂರಲ್ಲೂ ಮಂದಿ ಸ್ಟೋರ್ಸ್ಗೆ ಬಂದಿದ್ವಿ. ಇವತ್ತು ಅಂದರೆ ನಮ್ಮದು ಎಕ್ಸಾಮ್ಸ್ ಎಲ್ಲ ಮುಗೀತು, ಲ್ಯಾಬ್ ಎಕ್ಸಾಮ್ಸ್ ಎಲ್ಲ ಮುಗಿಸಿದ್ವಿ. ಸೊ ಇವಾಗ ರಜೆ ಇತ್ತು, ಅದಕ್ಕೆ ಎಲ್ಲರೂ ಊರಿಗೆ ಹೋಗೋಕ್ಕಿಂತ ಮುಂಚೆ ಮಂದಿ ಸ್ಟೋರ್ಸು ಮಂದಿ ಒಂದು ಆಗ್ಬಿಡಲಿ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಮಂದಿ ತಿನ್ನಕ್ಕಂತ ಬಂದಿದ್ವಿ. ಸೊ ತುಂಬ ಜನ ರೀ, ಫುಲ್ ರಶ್ ಐತಿ. ಸೊ ಇನ್ನೂ ಒಂದು ಸ್ವಲ್ಪ ಹೊತ್ತರಲ್ಲಿ ನಾವು ಒಳಗಡೆ ಹೋಗ್ತೀವಿ, ಯಾಕಂದ್ರೆ ಅಕ್ಕಿ ಜಾಸ್ತಿ ಐತಿ. ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ತೀವಿ, ಒಂದ್ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀವಿ. ಸುಮಾರು 1 ತಾಸು ಇಲ್ಲಿಗೆ ಬಂದಾಯಿತು. ಇವಾಗ ನಮಗೆ ಕೂತ್ಕೊಳ್ಳೋಕ್ಕೆ ಜಾಗ ಸಿಕ್ತು. ಎಲ್ಲ ಇಲ್ಲೇ ಇದ್ದಾರೆ. ಒಬ್ಬರು ಕ್ಲಾರಿಟಿ ಇಲ್ಲ. ಇನ್ನೊಬ್ಬ ಬರೋನಿದ್ದಾನೆ, ಜೋಶ್ವ. ಅವನು ಎಕ್ಸಾಮ್ ಇತ್ತು, ನಮ್ಮದು ಇವತ್ತು ಎಕ್ಸಾಮ್ ಇತ್ತು. ಬಟ್ ಬೆಳಿಗ್ಗೆ ಎದ್ದು ನಾವು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವತ್ತೇ ಎಲ್ಲರೂ ಊರಿಗೆ ಹೋಗ್ತಿದ್ರು, ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಇವತ್ತೇ ಮಂದಿಗೆ ಬಂದ್ವಿ. ಇನ್ನೊಬ್ಬನು ಬರ್ತಿದ್ದಾನೆ, ಬಂದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೋಡಿದ್ರೆ ಆ ಮ್ಯಾಮಿಗೆ ಕುರಿತು ನೋಡುದಿಲ್ಲ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಕೊನೆಗೆ ಅಣ್ಣ ಎಕ್ಸಾಮ್ ಮುಗಿಸ್ಕೊಂಡು ದೊಡ್ಡ UPSC ಎಕ್ಸಾಮ್ ಬರೆದು ಬಂದ ಅಣ್ಣ. 2.5 ತಾಸು, ಬಿಡ್ಲೇ ಇಲ್ಲ ನಂಗೆ. 1 ಗಂಟೆಗೆ ಸ್ಟಾರ್ಟ್ ಮಾಡಿದವನು. ಇವಾಗ ಟೈಮ್ ಎಷ್ಟು? ಒಂದಲ್ಲ ಲೇಟ್ ಕೊಡಿಸಿದ್ ನಮ್ಗೂ. 3:30. ಎಕ್ಸಾಮ್ ಹೆಂಗೋಯ್ತು ಬ್ರೋ? ಎಕ್ಸಾಮ್ ರೀಟೇಕ್ ಮಾಡುವ. ಎಕ್ಸಾಮ್ ಹೆಂಗೋಯ್ತು ಬ್ರೋ? ಎಕ್ಸಾಮ್ ಆಯ್ತು, ಚಲೋ ಆಯ್ತು. ಪಾಸ್ ಆಗ್ಬಿಟ್ಟು ಒಟ್ಟಿಗೆ. ಬ್ಯಾಕ್ಲಾಗ್ ಆಗಲ್ಲ? ಬ್ಯಾಕ್ಲಾಗ್ ಆಗಲ್ಲ, ನಿಮ್ಗಾಗಿ ಎಷ್ಟು ಕಷ್ಟಪಟ್ಟು ಫ್ರಂಟ್ಲಾಗ್ ಆಗಿದೆ. ಬೇಡ, ಇದು ಬೇಡ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಐಡಿ ಕಾರ್ಡ್ ತೆಗೀರ, ರಾಬರ್ಟ್ ಇಲ್ಲ. ಇವತ್ತು ನಸೀಬಾನೇ ಇಲ್ಲ ಅಂತ ನನ್ ಮಂದಿ. ಆಯ್ತು, ಎಷ್ಟು ಫೋನ್ ಮಾಡಿದ್ವಲ್ಲಿ? ಒಂದ್ಸಲ ಹಿಂಗ ಅವ್ರು ಕೇಳಿಸ್ತಿತ್ತು. ನಮ್ಮ ಮುಂದೆ ಮನೆಗೆ ಆರ್ಡರ್ ಬಂತು. ಸಿಕ್ಕಾಪಟ್ಟೆ ಕಾಯಿದೆ. ಇದು ನಾವು ಬಂದಿದ್ದು 2ನೇ ಸಲ ಆಗಿದ್ದು. ಮಾತಾಡಿ ಹೋಗ್ತೀವಿ, ಕ್ಯಾಮ್ರಾ ಹಿಡಿದು ಬಿಡ್ತಾರೆ. ಇಷ್ಟೇ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಇವನಿಷ್ಟೇ, ಇವನಿಗೆ ಬರೋದೇ ಇಷ್ಟ. ಕೊನೆಗೂ ನಮ್ಮ ಆರ್ಡರ್ ಎಲ್ಲ ಬಂತು. ಎಷ್ಟು ಪೀಸ್ ಬಂತ ಈಗ? 8. ಗಾಯ್ಸ್, ಕಸುವಾಗಿದ್ದು ನೋವು. ಆ ನಮ್ಮನೆ ಇನ್ಸರ್ಷನ್ ಮಾಡ್ಲಿಕ್ಕೆ ಅವ್ನು ಬಿಡ್ಲಿಲ್ಲ ನಂಗೆ. ಇನ್ಸರ್ಷನ್ ಅಷ್ಟೇ ಮಾಡಿದ್ನ. ಅದು ಇನ್ಸರ್ಷನ್ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿದೆ, ಅಲ್ಲಿವರೆಗೆ ಅಷ್ಟೇ ಮಾಡಿದ್ದ. 2 ಪ್ರೋಗ್ರಾಮ್ ಅದಷ್ಟೇ ಮಾಡಿದ್. ನಾ ಜಾಸ್ತಿ ಏನು ಕ್ವೇರೀಸ್ ಮಾಡಲಿಲ್ಲ. ಅವ್ಳು ನೋಡಿದ್ ಬಿಡ್ಲಿಲ್ಲ. ಮಂದಿ ಹೆಂಗೈತಿ? ಹೇಳಲಿ ಎಂತ ಮಂದಿ ಹೆಂಗೈತೆ ಅಂದೆ? ಮಂದಿ ಹಾಂ ಬೆಸ್ಟ್. ಹಾಂ I love it.
ರಿಯಾ ಮಂದಿ ಹೆಂಗೆ? ಮಂದಿ ನನ್ನ ಪ್ರಕಾರ ರೇಟಿಂಗ್ 5 ಔಟ್ ಆಫ್ 5. ನೋಡಿ ಲೆಗ್ ಪೀಸ್ ಯಾವ ಪೀಸ್ ಜಸ್ಟ್ ಪೀಸ್. ಸಂಜು ಮಂದಿ ಹೆಂಗೈತಿ? ರೇಟ್ ಎಷ್ಟಾಯ್ತು? ಕಿಶಾಂತ್ ಹೆಂಗೈತೆ ಮಂದಿ? ಸ್ವಲ್ಪ ಮಾತಾಡಲ್ಲ ನೀನ್ ಗಂಡ್ಸ? ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಲ್ಲ ಕಿಶಾಂತ್ ನೀ ಗಂಡ್ಸ? ಡೌಟ್ ಬ್ರೋ ಈ ಹುಡುಗಿಯರು ಬರ್ತಾರ ಬಿಂದ. ಹಾ ಹೆಂಗೈತಿ ಮಂದಿ ನಿನ್ಗೆ? ಹಾ ಹೆಂಗಿದ್ರು ಶ್ರೇಯಸ್ ಅವ್ರ ಪಾರ್ಟಿ 13,000 ಅಕೌಂಟಲ್ಲಿ ಇದೆ. ಎಲ್ರಿಗೂ 1,500 ಖರ್ಚು ಮಾಡಿ ಮಂದಿ ಕೊಡ್ತಿದ್ದಾರೆ. ಇದು ಮ್ಯೂಟ್ ಮಾಡ್ತಾವ. ಇದು ಕಟ್ ಇದು ಎಡಿಟ್ ಬ್ರೋ. ಹೌಸ್ ಮಂದಿ ಗುಡ್ ವಿಸಿಟ್. ಮಂದಿ ಮಾತ್ರ ಸಕ್ಕತ್ತಾಗೈತಿ. ಟೇಸ್ಟಿಗೆ ತಕ್ಕಂತೆ ರೇಟಿಗೆ ತಕ್ಕಂತೆ ಕರೆಕ್ಟ್ ಆಗೈತಿ. ನಮ್ದು ಇಲ್ಲ ಒಂದು 1,500 ಆಗಿರ್ಬೋದು. ಎಲ್ಲ ಶೇರಿಂಗ್ ಅಂತ ತಗೊಂಡ್ರೆ ಒಂದು 250 ಅಷ್ಟು ಬೀಳುತ್ತೆ ಒಬ್ಬೊಬ್ಬರು. ಚೆನ್ನಾಗಿದೆ, ಪ್ಲೇಸು ಚೆನ್ನಾಗೈತಿ. ತೋರಿಸಿ ನೋಡಿ ಇಂಟೀರಿಯರ್. ಚೆನ್ನಾಗಿದೆ. ಮನೆಗೆ ನಮ್ಮ ಊಟ ಎಲ್ಲ ಆಯ್ತು. ಬಿಲ್ ಬಂದು ಇಲ್ಲ ಬ್ಲರ್ ಆಯ್ತಲ್ಲ. ಹಾಂ 1,755. ನಾವು ಜಾಸ್ತಿ ತಿಂತೀವಿ ಅಂದ್ಕೊಂಡ್ವಿ, ಜಾಸ್ತಿ ದಿನ ಕ್ಯಾರಿಗೆ ಆಗಲಿಲ್ಲ. ಸೊ ಅಂತೂ ಮನೆಗೆ ಸಾಯ್ತು. ಸೊ ಗೈಸ್ ನಾವು ಮಂದಿ ಎಲ್ಲ ತಿಂದು ವಾಪಸ್ ಬಂದಿದ್ದಾಯಿತು. ಇವಾಗ ನಂದು ಹೇರ್ ಕಟ್ ಮಾಡಿಸ್ಬೇಕಂತ ಮಾಡಿದೆ. 3 ತಿಂಗಳಾಗಿರ್ಬೋದು. ಅವರಿಗೆ ಮನೆಯಲ್ಲ ಹೇಳ್ತಿದ್ದಾರೆ ಮಾಡಿಸ್ಬೇಕಂತ. ಸೊ ಹೆಂಗಿದ್ರು ನಮಗೆ ಒಂದು 15 ದಿವಸ ರಜೆ ಐತಿ. ಅಷ್ಟೊತ್ತಿಗೆಲ್ಲ ಕೂದಲು ಮತ್ತೆ ಕೂದಲು ಮತ್ತೆ ಬಂದು ಬರ್ಬೋದು. ಸೊ ನಾವು ಗಡ್ಡನ ತೆಗಿಬೇಕಿತ್ತು. ಸೊ ಎಲ್ಲ ಮಾಡಿಸ್ಬೇಕಿತ್ತು. ಸೊ ಟೈಮ್ ಆಯಿತು, ಹೋಗ್ಬೇಕು. ಚೆನ್ನಾಗಿತ್ತು ಗೈಸ್. ಮಂದಿ ವಿಸಿಟ್ ಮಾಡ್ತಿದ್ರೆ ಮಾಡಿ. ಮಂಗಳೂರಲ್ಲಿ ಸಾಕಷ್ಟು ಸ್ಟೋರ್ಸ್ ಇದ್ದಾವೆ. ನಮಗೆ ಇಲ್ಲಿ ಇಷ್ಟ ಆಯಿತು. ಸೊ ಅದಕ್ಕೆ ನಾವು ಇಲ್ಲಿ ಎರಡನೇ ಸಲ ವಿಸಿಟ್ ಮಾಡಿದ್ದು. ಫಸ್ಟ್ ಟೈಮ್ ಹೋದಾಗಲೇ ವಿಡಿಯೋ ಮಾಡ್ಬೇಕಂತ ಅನಿಸ್ತು. ಬಟ್ ಇನ್ನೊಂದು ಸಲ ಹೋದಾಗ ನೋಡಿದ್ರೆ ಆಯಿತು ವಿಡಿಯೋ ಅಂತ ಅನಿಸ್ತು. ಸೊ ಲಾಸ್ಟ್ ಟೈಮ್ ನಾವು ಸಾಯಂಕಾಲ ಹೋಗಿದ್ವಿ, ಒಂದು 7 ಗಂಟೆ 8 ಗಂಟೆಗೆ. ಬಟ್ ಇವಾಗ ಮಧ್ಯಾಹ್ನ ಹೋಗಿದ್ವಿ. ತುಂಬ ರಶ್ ಇತ್ತು, ಅಂದರೂ ಎಲ್ಲ ಸಿಕ್ತು. ಚೆನ್ನಾಗಿತ್ತು ಗೈಸ್. ವಿಸಿಟ್ ಮಾಡೋದಿದ್ರೆ ಮಾಡಿ. ಲೊಕೇಶನ್ ರೈಲ್ವೆ ಸೆಂಟ್ರಲ್ ಬಗಲಾನೇ ಇದೆ. ಹಂಪನಕಟ್ಟೆ ಹತ್ರ ಬಂದರೆ ನಿಮ್ಗೆ ಹತ್ರ ಆಗುತ್ತೆ. ಅಲ್ಲಿಂದ ಒಂದು ದಾರಿ ಹಿಡ್ಕೊಂಡು ಹೋದರೆ ಸರ್ಕಲ್ ಸಿಗುತ್ತೆ. ಸರ್ಕಲಿಂದ ಸ್ವಲ್ಪ ಕೆಳಗಡೆ ಹೋಗುತ್ತೆ, ಅಲ್ಲೇ ಇರೋದು. ಇಷ್ಟ ಇದ್ದರೆ ವಿಸಿಟ್ ಮಾಡಿ. ಮಂದಿ ತಿನ್ಬೇಕಂತ ಆಸೆ ಇದ್ದರೆ ಹೋಗಿ. ಇವಾಗ ಹೇರ್ ಕಟ್ಗಂತ ಬಂದಿದ್ವಿ. ನೋಡ್ಬೇಕು ಹೆಂಗಾಗುತ್ತೆ, ಹಿಂಗಿಲ್ಲ. ನಾವು ಹೇಳ್ದಾಗ ಮಾಡ್ದನೋ ಅಥವಾ ಅವನಿಗೆ ತಿಳಿದಾಗ ಮಾಡ್ತಾನೋ ಗೊತ್ತಿಲ್ಲ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಒಂದು ರೇಟ್ ಜಾಸ್ತಿ. ನಮ್ಮ ಕಡೆ ಒಂದು ಹೇರ್ ಕಟ್ಗೆ 100 ರೂಪಾಯಿ, 60 ರೂಪಾಯಿ, 70 ರೂಪಾಯಿ ಆಗುತ್ತೆ. ಇಲ್ಲಿ ಒಂದು ಹೇರ್ ಕಟ್ಗೆ 200 ರೂಪಾಯಿ. ಸೊ ನಾ ಅದಕ್ಕೆ ಇಲ್ಲಿ 3 ತಿಂಗಳಾದರೂ ಮಾಡ್ಸೋಕ್ಕೆ ಹೋಗಿಲ್ಲ, ಊರಿಗೂ ಹೋಗಿಲ್ಲ. ನನಗೆ ಬಿಟ್ಟಿದ್ದು ಡಿಸೆಂಬರಲ್ಲಿ ತೆಗೆದಿದ್ದು, ಆಮೇಲೆ ಮತ್ತು ಮಾರ್ಚಲ್ಲಿ ತೆಗಿತಿದ್ದೀವಿ. ನೋಡ್ಬೇಕಷ್ಟು ಹೆಂಗಾಗುತ್ತಂತ. ಬಂದಿದ್ದು ಗೊತ್ತಾಗೋದಿಲ್ಲ. ಓ ಸಿಸ್ಟಮ್ ಓಪನ್ ಆಗೋದಿಲ್ಲ ಹಂಗೆ. ಓ ಬೈ, ಇಲ್ಲಿ ಕಪಲ್ಸ್ ಬಂದ್ರೆ ಮುಗೀತು. ಯಾರಿಗೆ ಗ್ರೌಂಡ್ ಎಲ್ಲ ಒಂದೇ ಫ್ಲೋರಿಗೆ ಫ್ಲೆಟ್ ಬೇಕಿತ್ತ.
ಎಕ್ಸ್ಪೀರಿಯನ್ಸ್ ನಿಮ್ಗೆ ತೋರಿಸ್ತೀವಿ. ಗೈಸ್ ಮೇಲ್ಗಡೆ ಹೋಗಿದ್ವಿ, ಅದೇನೋ ವರ್ಕ್ ನಡೀತಿದೆ, ಸೊ ಅದು ಏರ್ ಕಟ್ ಸಿಗಲಿಲ್ಲ, ಅದಕ್ಕೆ ಇನ್ನೊಂದು ಕೆಲವೊಂದು ಸೊ ಅಲ್ಲೇ ನೋಡ್ಬೇಕು ನಾವು ಹೇಳ್ದಂಗೆ ಮಾಡ್ತಾರ, ನಾವು ಹೇಳಿದ್ದಕ್ಕಿಂತ ಬೇರೆ ಥರ ಮಾಡ್ತಾರ ಅಂತ ಹೋಗುವ. A few moments later. ಎಸ್ ಕೊನೆಗೂ ಹೇರ್ ಕಟ್ ಮಾಡಿಸಿದ್ವಿ, ಚೆನ್ನಾಗಾಗಿದೆ, ಅನ್ಕೊಂಡ್ಕಿಂತ ಚೆನ್ನಾಗೇ ಮಾಡೋನೆ. ಒಂದು ವಿಷಯ ಏನಪ್ಪ ಅಂದರೆ ಅವನಿಗೆ ಕನ್ನಡ ಬರಲಿಲ್ಲ, ಹಿಂದಿಲೇ ಮಾತಾಡ್ದ. ಇರಲಿ ಗೈಸ್, ಹೇರ್ ಕಟ್ ಒಂದು ಚೆನ್ನಾಗಾಯಿತು. ಸೊ ಇವಾಗ ನಮಗೆ ರಜೆ ಇರೋದ್ರಿಂದ ನಮಗೆ ಗೊತ್ತಿಲ್ಲ ಏನು ವ್ಲಾಗ್, ಎಲ್ಲಿ ಕಂಟೆಂಟ್ ಏನು ಸಿಗುತ್ತೆ ಅಂತ. ಕಂಟೆಂಟ್ ರೆಡಿ ಮಾಡುವ ಜೊತೆಯಲ್ಲಿ ಇವನು ಇರ್ತಾನೆ, ಇವನು ಮನೆಗೆ ಹೋಗಲ್ಲ, ನಾವು ಮನೆಗೆ ಹೋಗಲ್ಲ. ಸೊ ಆದಷ್ಟು ಒಳ್ಳೆಯ ವ್ಲಾಗ್ಗಳು ರಜೆ ಟೈಮಲ್ಲಿ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಗೈಸ್, ಖಂಡಿತ ಈ ವ್ಲಾಗ್ ಚಿಕ್ಕದಾಗಿರ್ಬೋದು, ಬಟ್ ಮತ್ತೆ ಮುಂಬರೋ ವ್ಲಾಗಲ್ಲಿ ಮತ್ತೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇರ್ತೀವಿ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆಲಲ್ಲಿ ಇಡಿ. ನಾವು ಹಾಕೋ ಪ್ರತಿಯೊಂದು ಬ್ಲಾಗ್ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಬಾಯ್.